ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲ ವೀಕೆಂಡ್ ಎಪಿಸೋಡ್ ಇಂದು ಶುರುವಾಗಲಿದ್ದು, ಮೊದಲ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳ ಮೇಲೆ ಗರಂ ಆಗಿದ್ದಾರೆ. ಒಂಟಿ ಹಾಗೂ ಜಂಟಿ ಎನ್ನುವ ಥೀಮ್ ಮೂಲಕ ಶುರುವಾದ ಈ ಸೀಸನ್ ಆರಂಭದಿಂದಲೂ ಸ್ಪರ್ಧಿಗಳಿಗೂ ಹಾಗೂ ವೀಕ್ಷಕರಿಗೂ ಕುತೂಹಲವನ್ನು ಮೂಡಿಸುತ್ತಾ ಬಂದಿದೆ. ಇನ್ನು ಒಂಟಿ ಟೀಮ್ನಲ್ಲಿ ರಾಜಮಾತೆ ಎಂದು ಬೀಗುತ್ತಿದ್ದ ಅಶ್ವಿನಿಗೂ ಹಾಗೂ ಅರಸನಾಗಿ ಮೆರೆಯುತ್ತಿದ್ದ ಕಾಕ್ರೋಚ್ ಸುಧೀರ್ ಅವರಿಗೆ ಇಂದು ಕಿಚ್ಚ ಸುದೀಪ್ ಅವರು ಚಳಿ ಬಿಡಿಸಿದ್ದಾರೆ. ಅಷ್ಟೇ ಅಲ್ಲ, ಅನ್ಯಾಯ ಆಗಿರುವ ಮಲ್ಲಮ್ಮ ಅವರಿಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಅಷ್ಟಕ್ಕೂ ಕಾಕ್ರೋಚ್ ಹಾಗೂ ಅಶ್ವಿನಿ ಗೌಡ ಅವರು ಮಾಡಿದ ತಪ್ಪಾದರೂ ಏನು? ಯಾವ ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ? ಪ್ರತಿಯೊಂದು ವಿಚಾರವನ್ನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಒಂಟಿ ಹಾಗೂ ಜಂಟಿ ಟೀಮ್ ಅಂತ ಮಾಡಿದ್ದು ಅರಸ ಹಾಗೂ ಅರಸಿಯರ ಜಂಟಿ ಟೀಮ್ನಲ್ಲಿ ಇರುವ ಸ್ಪರ್ಧಿಗಳನ್ನು ನೋಡುವ ರೀತಿ, ನಡೆಸಿಕೊಳ್ಳುವ ರೀತಿ ಇಂದು ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಅತಿ ಹಿರಿಯರಾದ ಮಲ್ಲಮ್ಮ ಅವರ ಪರ ನಿಂತು ಮಾತನಾಡಿದ್ದು ಬಿಗ್ ಬಾಸ್ ವೀಕ್ಷಕರಿಗೆ ಇಂದು ಖುಷಿ ನೀಡಿದೆ. ಹೌದು, 4ನೇ ಟಾಸ್ಕ್ನಲ್ಲಿ ಕಾಕ್ರೋಚ್, ಮಲ್ಲಮ್ಮ, ಧನುಷ್, ಚಂದ್ರಪ್ರಭಾ ಹಾಗೂ ಸತೀಶ್ ಅವರು ಭಾಗವಹಿಸಿದ್ದರು. ಈ ಒಂದು ಟಾಸ್ಕ್ನ ನಿಯಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವಿಫಲವಾದ ಈ ಟಾಸ್ಕ್ನ ಉಸ್ತುವಾರಿಯಾಗಿದ್ದ ಅಶ್ವಿನಿ ಅವರ ಮೇಲೆ ಎಂದು ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ. ಹೌದು, ಈ ಒಂದು ಟಾಸ್ಕ್ನಲ್ಲಿ ಮೊದಲು ವಿನ್ ಆಗಿದ್ದು ಧನುಷ್ ಗೌಡ ಅವರು. ಅಂದರೆ ಟಾಸ್ಕ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳದೆ ಆಟ ಆಡಿದ್ದಕ್ಕೆ ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಇದಾದ ಬಳಿಕ ಮಲ್ಲಮ್ಮ ಅವರು ಕೂಡ ಅದ್ಭುತವಾಗಿ ಆಡ್ತಾ ಇದ್ರು. ಟಾಸ್ಕ್ ಉಸ್ತುವಾರಿಯಾಗಿದ್ದ ಅಶ್ವಿನಿ ಅವರು ಒಂದು ಒಳ್ಳೆಯ ನಿರ್ಧಾರ ಮಾಡಿ ಆಟವನ್ನು ಕಂಟಿನ್ಯೂ ಮಾಡಿದ್ದಾರೆ. ಈ ಒಂದು ಟಾಸ್ಕ್ ನಲ್ಲಿ ಮಲ್ಲಮ್ಮ ಅವರೇ ಗೆಲ್ಲುವವರು ತಮ್ಮದಾಗಿಸಿಕೊಳ್ಳುತ್ತಿದ್ದರು. ಆದರೆ ಇಲ್ಲಿ ಅದು ನೀಡಲಿಲ್ಲ. ಕಾಕ್ರೋಚ್, ಚಂದ್ರಪ್ರಭಾ, ಧನುಷ್ ಹಾಗೂ ಅಶ್ವಿನಿಯವರ ಮಧ್ಯೆ ಮಾತಿನ ಚಕಮಕಿ ನಡೆದು ಸ್ವತಃ ಬಿಗ್ ಬಾಸ್ ಅವರೇ ಈ ಒಂದು ಆಟವನ್ನು ನಿಲ್ಲಿಸಿದರು. ಆದರೆ ನ್ಯಾಯವಾಗಿ ಆಡ್ತಾ ಇದ್ದ ಮಲ್ಲಮ್ಮ ಅವರಿಗೆ ಇದು ತುಂಬಾನೇ ಅನ್ಯಾಯವಾಗಿತ್ತು. ಈ ಟಾಸ್ಕ್ ಅನ್ನ ಆಡ್ತಾ ಇದ್ದ ಎಲ್ಲ ಸ್ಪರ್ಧಿಗಳು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದು, ಇವರ ಮಧ್ಯೆ ಈ ಹಿರಿಯ ಅಜ್ಜಿಯಾಗಿದ್ದ ಮಲ್ಲಮ್ಮ ಅವರು ಅವರ ಸರಿಸಮವಾಗಿ ಟಕ್ಕರನ್ನ ಕೊಡ್ತಾ ಇದ್ರು. ಆದ್ರೆ ಉಸ್ತುವಾರಿಗಳು ಮಾಡಿದ ತಪ್ಪಿನಿಂದ, ಕಾಕ್ರೋಚ್ ಮಾಡಿದ ಎಡವಟ್ಟಿನಿಂದ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ. ಹೌದು, ಮಲ್ಲಮ್ಮ ಆದರೆ ಅವರಿಗೆ ಭಾಷೆ ಪ್ರಾಬ್ಲಮ್ ಇದೆ, ಅವರಿಗೂ ಅರ್ಥ ಆಗಿಲ್ಲ ಅಂದ್ರೆ ಒಂದು ಲೆಕ್ಕ. ಆದರೆ ನಿಮಗೆ ಯಾಕೆ ಈ ಟಾಸ್ಕ್ ಅರ್ಥ ಆಗಿಲ್ಲ? ಟಾಸ್ಕ್ ನಲ್ಲಿ ಆಡೋಕ್ಕಿಂತ ಮುಂಚೆ ಟಾಸ್ಕ್ ನ ನಿಯಮ ನಿಮಗೆ ಗೊತ್ತಿರಬೇಕು. ಇನ್ನ ಟಾಸ್ಕ್ ಉಸ್ತುವಾರಿ ಎಂದು ಜವಾಬ್ದಾರಿಯನ್ನು ವಹಿಸಿದ ಮೇಲೆ ಟಾಸ್ಕ್ ಹೀಗೆ ನಡೆಸಬೇಕು. ಟಾಸ್ಕ್ ನಡೆಯುವಾಗ ತಪ್ಪಾದಾಗ ಅದನ್ನ ಹೇಗೆ ನಿಭಾಯಿಸಬೇಕು ಎನ್ನುವುದು ತಿಳಿದಿರಬೇಕು. ಎಲ್ಲದನ್ನೂ ತಿಳಿದ ನೀವೇ ಇಷ್ಟೊಂದು ತಪ್ಪನ್ನು ಮಾಡಿದರೆ ಅಷ್ಟು ಕಷ್ಟಪಟ್ಟಿ ಆಡಿ ಗೆದ್ದ ಮಲ್ಲಮ್ಮಗೆ ನ್ಯಾಯ ಹೇಗೆ ಸಿಗಬೇಕು? ರಾಜಮಾತೆಯಾದ ನೀವು ಮಾತಿಗೂ ಜಂಟಿಯವರ ಮೇಲೆ ದರ್ಪ ತೋರಿಸಿ ಅವರ ತಪ್ಪುಗಳನ್ನ ಬೆರಳು ಮಾಡಿ ತೋರಿಸಿ ಮಾತನಾಡು. ನೀವು ನಿಮ್ಮ ತಪ್ಪು ನಿಮಗೆ ಕಾಣಿಸ್ಲಿಲ್ವಾ? ಗಿಲ್ಲಿ ಮಾಡಿದ ತಪ್ಪಿಗೆ ನಿಮಗೆ ಶಿಕ್ಷೆಯಾದಾಗ ಪಶ್ಚಾತ್ತಾಪ ಇಲ್ವಾ ಅಂತ ಎಲ್ಲರ ಮುಂದೆ ಜೋರಾಗಿ ಕೇಳಿದ ನೀವು, ನಿಮ್ಮಿಂದ ಮಲ್ಲಮ್ಮ ಅವರಿಗೆ ಅನ್ಯಾಯ ಆಗಿದ್ದು ನಿಮಗೆ ಪಶ್ಚಾತ್ತಾಪ ಅನಿಸ್ಲಿಲ್ವಾ? ಅಷ್ಟು ವಯಸ್ಸಾದರೂ ಎಲ್ಲ ಗಂಡಸರೇ ಇದ್ರು. ಅವರ ಮಧ್ಯೆ ಒಂದು ಸ್ಟ್ರಾಂಗ್ ಲೇಡಿಯಾಗಿ ಹೋರಾಡಿ ಇನ್ನೇನು ಗೆಲ್ಬೇಕು ಅನ್ನೋ ಅಷ್ಟರಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ದ್ರೋಹ ಮಾಡಿದ್ರಿ. ನ್ಯಾಯವಾಗಿ ನೋಡಿದ್ರೆ ಈ ಮನೆಯ ರಾಜಮಾತೆ ಮಲ್ಲಮ್ಮ ಅವರೇ ಎಂದು ಕಿಚ್ಚ ಸುದೀಪ್ ಅವರು ಮಲ್ಲಮ್ಮ ಅವರ ಪರ ನಿಂತು ಮಾತನಾಡಿದ್ದಾರೆ. ಇನ್ನು ಕಾಕ್ರೋಚ್ ಅವರು ನಿನ್ನೆ ನಡೆದ ಟಾಸ್ಕ್ ನಲ್ಲಿ ಅತಿಯಾಗಿ ಮಾತನಾಡಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಕಾಕ್ರೋಚ್ ಅವರಿಗೂ ಕೂಡ ಗ್ರಹಚಾರವನ್ನು ಬಿಡಿಸಿದ್ದಾರೆ. ಒಟ್ಟಿನಲ್ಲಿ ಒಂಟಿ ಟೀಮ್ನಲ್ಲಿ ರಾಜಮಾತೆ ಎಂದು ಬೀಗುತ್ತಿದ್ದ ಅಶ್ವಿನಿ ಅವರಿಗೆ ಇಂದು ಕಿಚ್ಚ ಸುದೀಪ್ ಅವರು ಬೆವರಿಳಿಸಿದ್ದಾರೆ. ಇನ್ನು ಗಿಲ್ಲಿ ನಟ ಹಾಗೂ ಕಾವ್ಯ ಮಾಡಿದ ಆ ಒಂದು ಕೆಲಸಕ್ಕೆ ಇಂದು ಕಿಚ್ಚ ಸುದೀಪ್ ಅವರು ಶಬಾಷ್ ಎಂದು ಇದ್ದಾರೆ. ಈ ಒಂದು ವಿಚಾರವನ್ನು ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ಬಿಗ್ ಬಾಸ್ ಕನ್ನಡ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕಥೆಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.